ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ನಿಮ್ಮ ಮೊಬೈಲ್ ಮೂಲಕ UPI ಪಾವತಿ ಮಾಡ್ತಾ ಇದ್ದೀರಾ? ಹಾಗಾದರೆ RBI ಇದೀಗ ಹೊಸದಾದ ನಿಯಮವೊಂದನ್ನು ಜಾರಿಗೆ ತಂದಿದೆ. ಹಾಗಾದರೆ ಏನು ಆ ಬದಲಾವಣೆ? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನೀವು ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಿಷಯಕ್ಕೂ UPI ಬಳಸಿ ಪಾವತಿಗಳನ್ನು ಮಾಡ್ತಾ ಇದ್ರೆ ಈ ಸುದ್ದಿ ನಿಮಗಾಗಿ. ವಾಸ್ತವವಾಗಿ ಡಿಜಿಟಲ್ ವಂಚನೆಯನ್ನು ನಿಗ್ರಹಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಇದೀಗ ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದೆ. ಸೊ ಈ ನಿಯಮದ ಅಡಿಯಲ್ಲಿ ನೀವು UPI ಮೂಲಕ ಅಂದರೆ IMPS ಮೂಲಕ 10,000ಕ್ಕಿಂತ ಹೆಚ್ಚಿನ ವಹಿವಾಟನ್ನು ನಡೆಸಿದರೆ ಹಣ ತಲುಪುವಲ್ಲಿ 1 ಗಂಟೆ ವಿಳಂಬ ಆಗ್ಬೋದು. ಈ ಕೂಲಿಂಗ್ ಅವಧಿ ಗ್ರಾಹಕರನ್ನು ವಂಚನೆಯಿಂದ ರಕ್ಷಿಸಲು ಇದೀಗ ಜಾರಿಗೆ ತರಲಾಗ್ತಾ ಇದೆ. RBI ಈ ಪ್ರಸ್ತಾವನೆಯ ಕುರಿತು ಸರ್ಕಾರವು ಮೇ 8, 2020ರವರೆಗೆ ಸಲಹೆಗಳನ್ನು ಕೋರಿದೆ. ನಂತರ ಈ ನಿಟ್ಟಿನಲ್ಲಿ ಅಂತಿಮ ಮಾರ್ಗಸೂಚಿಗಳನ್ನು ಕೂಡ ಹೊರಡಿಸಬಹುದು. ಹಾಗಿದ್ರೆ RBIನ ಸಲಹೆ ಏನು? ಡಿಜಿಟಲ್ ಯುಗದಲ್ಲಿ ನಾವು ಕಣ್ಣು ಮಿಟುಕಿಸುವುದರಲ್ಲಿ ಎಲ್ಲಿಗಾದರೂ ಹಣವನ್ನು ಕಳುಹಿಸುತ್ತೇವೆ. ಈ ವೇಗವು ನಿಧಾನಗೊಳ್ಳಲಿದೆ. ದೇಶದಲ್ಲಿ ವೇಗವಾಗಿ ಹೆಚ್ಚುತ್ತಾ ಇರುವಂತಹ ಆನ್ಲೈನ್ ವಂಚನೆಯನ್ನು ತಡೆಯಲು ಭಾರತೀಯ ರಿಸರ್ವ್ ಬ್ಯಾಂಕ್ ಇದೀಗ ಕಟ್ಟುನಿಟ್ಟಿನ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಈ ಕಠಿಣ ಕ್ರಮದ ಹಿಂದಿನ ಪ್ರಮುಖ ಕಾರಣ ಆನ್ಲೈನ್ ವಂಚನೆಯಿಂದ ಉಂಟಾಗುವಂತಹ ನಷ್ಟಗಳು. 2025ರಲ್ಲಿ ಮಾತ್ರ ಭಾರತದಲ್ಲಿ ಡಿಜಿಟಲ್ ವಂಚನೆಯಿಂದಾಗಿ ಜನರು 22,000 ಕೋಟಿಗೂ ಹೆಚ್ಚು ಹಣವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಅಂಕಿಅಂಶಗಳು 10,000ಕ್ಕಿಂತ ಹೆಚ್ಚಿನ ವಹಿವಾಟು ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ವಂಚನೆಯ ಒಟ್ಟು ಮೌಲ್ಯದ ಸರಿಸುಮಾರು 98.5% ಈ ವರ್ಗದಿಂದ ಬರ್ತವೆ ಅಂತ ಹೇಳಿ ತೋರಿಸ್ತವೆ. ಸೊ ಆಗಾಗ ವಂಚಕರು ಸಾಮಾಜಿಕ ಇಂಜಿನಿಯರಿಂಗ್ ಅನ್ನು ಬಳಸ್ತಾರೆ, ಜನರನ್ನ ಬೆದರಿಸ್ತಾರೆ ಅಥವಾ ಆಮಿಷ ಒಡ್ತಾರೆ, ತಕ್ಷಣವೇ ಹಣವನ್ನು ವರ್ಗಾಯಿಸ್ತಾರೆ. ಈ 1 ಗಂಟೆಯ ಹೋಲ್ಡಿಂಗ್ ಅವಧಿಯ ಉದ್ದೇಶವು ಬಲಿಪಶುಗಳಿಗೆ ಯೋಚಿಸಲು ಮತ್ತೆ ಅರ್ಥ ಮಾಡಿಕೊಳ್ಳಲು ಸಮಯವನ್ನು ನೀಡುವುದು. ಯಾರಾದರೂ ತಾವು ವಂಚನೆಗೊಳಗಾಗಿದ್ದೇವೆ ಅಂತ ಹೇಳಿ ಅರಿತುಕೊಂಡ್ರೆ ಅವರು ಆ 1 ಗಂಟೆ ಒಳಗಡೆ ತಮ್ಮ ವಹಿವಾಟನ್ನು ರದ್ದುಗೊಳಿಸಬಹುದು ಮತ್ತು ಅವರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕಳೆದುಕೊಳ್ಳದಂತೆ ಉಳಿಸಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.